ಓಂ ಶಾಂತಿ ಬಾಪ್ದಾದ ಮಧುಬನ್ ಮುರಳಿ 9-3-2026. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಮಧುರ ಮಕ್ಕಳೇ, ಹೇಗೆ ಸರ್ವರ ಕಲ್ಯಾಣ ಮಾಡುವುದು ತಂದೆಯ ಪಾತ್ರವಾಗಿದೆ, ಹಾಗೆ ತಂದೆಯ ಸಮಾನ ಕಲ್ಯಾಣಕಾರಿಗಳಾಗಿ ತನ್ನ ಮತ್ತು ಸರ್ವರ ಕಲ್ಯಾಣ ಮಾಡಿ. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ ಅಂದರೆ, ಈಗ ನೋಡ್ರಿ, ಡಾಕ್ಟ್ರ್ ಮಕ್ಕಳು ಡಾಕ್ಟ್ರ್ ಆಗ್ತಾರೆ, ರೈತನ ಮಕ್ಕಳು ರೈತರಾಗ್ತಾರೆ. ಇಲ್ಲಿ ನಾವು ಯಾರ ಮಕ್ಕಳು? ವಿಶ್ವದ ಕಲ್ಯಾಣ ಮಾಡೋ ತಂದೆ ಮಕ್ಕಳು. ಅಂದರೆ ನಮ್ಮ ಕೆಲಸ ಏನು? ನಾವು ಎಲ್ಲರಿಗೆ ಕಲ್ಯಾಣ ಮಾಡೋದು. ಅಂದರೆ ತಂದೆಯ ಸಂದೇಶ ಕೊಟ್ಟು ಅವ್ರನ್ನ ತಂದೆಯ ಮಡ್ಲಿಗೆ ಕರ್ಕೊಂಡು ಬರಬೇಕು, ಅವರಿಗೆ ಸುಖ ಶಾಂತಿ ಸಿಗೋ ಹಾಗೆ ಮಾಡಬೇಕು. ಪ್ರಶ್ನೆ: ಮಕ್ಕಳ ಯಾವ ಒಂದು ವಿಶೇಷತೆಯನ್ನು ನೋಡಿ ಬಾಪ್ದಾದ ಬಹಳ ಖುಷಿ ಪಡುತ್ತಾರೆ? ಉತ್ತರ: ಬಡ ಮಕ್ಕಳು ತಂದೆ ಯಜ್ಞದಲ್ಲಿ 8 ಆಣೆ 1 ರೂಪಾಯಿಯನ್ನು ಕಳಿಸುತ್ತಾರೆ ಮತ್ತು ಬಾಬಾ ಇದಕ್ಕೆ ಬದಲಾಗಿ ಮಹಲನ್ನು ಕೊಡಿ ಎಂದು ಹೇಳುತ್ತಾರೆ. ತಂದೆ ಹೇಳುತ್ತಾರೆ, ಮಕ್ಕಳೇ, ಈ 1 ರೂಪಾಯಿಯೂ ಸಹ ಶಿವ ತಂದೆಯ ಖಜಾನೆಯಲ್ಲಿ ಜಮಾ ಆಯಿತು. ನಿಮಗೆ 21 ಜನ್ಮಗಳಿಗಾಗಿ ಮಹಲ್ ಸಿಗುತ್ತದೆ. ಸುಧಾಮನ ಉದಾಹರಣೆ ಇದೆಯಲ್ಲವೇ? ಕವಡೆಯ ಖರ್ಚಿಲ್ಲದೆ ನೀವು ಮಕ್ಕಳಿಗೆ ವಿಶ್ವದ ರಾಜ್ಯಭಾಗ್ಯವು ಸಿಗುತ್ತದೆ. ತಂದೆಯು ಬಡ ಮಕ್ಕಳ ಈ ವಿಶೇಷತೆಯನ್ನು ನೋಡಿ ಬಹಳ ಖುಷಿ ಪಡುತ್ತಾರೆ. ಅಂದರೆ ಇಲ್ಲಿ ಈ 1 ರೂಪಾಯಿ ಅಂದರೆ ಬಾಬಾ 1969ಕ್ಕಿಂತ ಮುಂಚೆ ನುಡಿಸಿದ ಮುರಳಿ. ಆಗ 1 ರೂಪಾಯಿಗೆ ಇವಾಗಿನ 1000 ರೂಪಾಯಿದ ಬೆಲೆ ಇತ್ತು. ಅದೇ ಇವಾಗೂ 1 ರೂಪಾಯಿ ಹಾಕಿದರೆ ಏನು ಬರ್ತದೆ? ಒಂದು ಚಾಕ್ಲೇಟ್ ಬರೋದಿಲ್ಲ. ಇನ್ನೊಂದು ಪಾಯಿಂಟ್ ಏನು ಅಂದರೆ, ಬಾಬಾ ಇಲ್ಲಿ ಭಾವನೆಯ ಮೇಲೆ ನಮಗೆ ಫಲ ಕೊಡ್ತಾರೆ. ಅಂದರೆ ಬಡವರು ಕೆಲವರಾದರೆ ಮೊದಲು ಬಟ್ಟೆ ಕಟ್ಕೊಂಡು ಯಜ್ಞಕ್ಕೆ ಹಾಕ್ತಿದ್ರಂತೆ. ಬಟ್ಟೆ ಕಟ್ಕೊಂಡ್ರೆ ಹಸಿವಾಗಲ್ಲ, ಇವತ್ತಿನ ಊಟ ಮಾಡೋದನ್ನು ಬಾಬನ ಯಜ್ಞಕ್ಕೆ ಹಾಕೋಣ ಅಂತೇಳಿ ಆ ಥರನೂ ಮಾಡಿದ್ದಾರೆ ಮೊದಲೆಲ್ಲ. ಇವಾಗ್ಯೂ ಒಂದು ಅಜ್ಜಿ ಗಂಡ ಹೆಂಡತಿ ಇಬ್ಬರೇ ಇದ್ದಾರೆ. ಒಂದು ಹಾಲಿನ ಪಾಕೆಟ್ಟು ಟೀಗೆ ತಗೊಂಡು ಬರ್ಬೇಕು 10 ರೂಪಾಯಿ ಕೊಟ್ಟು ಒಂದು ದಿನಕ್ಕೆ. ಆದರೆ ಟೀ ಕರೆಂಟ್ದು ಕುಡಿದ್ರೆ ಆಯಿತು, ಆ ಹಾಲಿನ ದುಡ್ಡು ಬಾಬನ ಯಜ್ಞಕ್ಕೆ ಹಾಕೋಣಂತ ಡಬ್ಬಿಗೆ ಆಗ್ತದೆ. ಈ ಥರ ಅಂದರೆ ಇಂಥ ಬಡ ಮಕ್ಕಳು ನೋಡಿದರೆ ನನಗೆ ಬಹಳ ಖುಷಿ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. ಅದಕ್ಕೆ ಇಲ್ಲಿ ಆ ಬಡವರು ಒಂದು 50 ರೂಪಾಯಿ ಆಗಲಿ ಅಷ್ಟೇ ಸಂಪತ್ತು ಕೊಡ್ತಾನೆ. ನಾವು ಶ್ರೀಮಂತರು 1000 ಗಟ್ಟಲೆ ಕೊಡಲಿ ಅಷ್ಟೇ ಸಂಪತ್ತು ಕೊಡ್ತಾನೆ. ಯಾಕೆಂದರೆ ಅವರು ಬಡವರು ತಾವು ತಿನ್ನೋದು ಬಿಟ್ಟು ಬಾಬನ ಯಜ್ಞಕ್ಕೆ ಹಾಕಿರ್ತಾರೆ. ಅದಕ್ಕೆ ಇಂಥ ಮಕ್ಕಳು ನೋಡಿದರೆ ನನಗೆ ಬಹಳ ಖುಷಿ ಆಗ್ತದೆ ಅಂತ ಬಾಬಾ ಹೇಳ್ತಾರೆ. ಗೀತೆ: ನಿಮ್ಮನ್ನು ಪಡೆದ ನಾನು ಜಗತ್ತನ್ನೇ ಪಡೆದೆನು. ಓಂ ಶಾಂತಿ. ಮಧುರಾತಿ ಮಧುರ ಮಕ್ಕಳು, ತಿಳಿದುಕೊಂಡಿದ್ದೀರಿ, ತಂದೆಯಿಂದ ಈಗ ಬೇಹದ್ದಿನ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೇವೆ ಎಂದು ಮಕ್ಕಳು ಹೇಳುತ್ತೀರಿ. ಬಾಬಾ ತಮ್ಮ ಶ್ರೀಮತದನುಸಾರ ನಾವು ಪುನಃ ತಮ್ಮಿಂದ ಬೇಹದ್ದಿನ ಆಸ್ತಿಯನ್ನು ಪಡೆಯುತ್ತಿದ್ದೇವೆ. ಇದು ಹೊಸ ಮಾತಲ್ಲ. ಮಕ್ಕಳಿಗೆ ಜ್ಞಾನ ಸಿಕ್ಕಿದೆ ಮತ್ತು ತಿಳಿದುಕೊಂಡಿದ್ದೀರಿ. ನಾವು ಕಲ್ಪಕಲ್ಪವೂ ಸುಖಧಾಮದ ಆಸ್ತಿಯನ್ನು ಪಡೆಯುತ್ತಾ ಇರುತ್ತೇವೆ. ಕಲ್ಪಕಲ್ಪವು 84 ಜನ್ಮಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಅವಶ್ಯವಾಗಿ ನಾವು ಬೇಹದ್ದಿನ ತಂದೆಯ ಮೂಲಕ 21 ಜನ್ಮಗಳ ಆಸ್ತಿಯನ್ನು ಪಡೆಯುತ್ತೇವೆ ಮತ್ತು ನಿಧಾನವಾಗಿ ಕಳೆದುಕೊಳ್ಳುತ್ತೇವೆ. ಅಂದರೆ ಆತ್ಮ ಅವಿನಾಶಿ. ಪುನರಪಿ ಜನನಂ ಪುನರಪಿ ಮರಣಂ. ಜೀವನ ಮಾಡ್ತಾನೆ ಇರಬೇಕು. ಆದರೆ ಜೀವನ ಸುಖವಾದ ಜೀವನ ಇರಬೇಕು ಅಂದರೆ ಏನು ಮಾಡಬೇಕು? ನಾವೀಗ ತಂದೆನ ನೆನಪು ಮಾಡಿ ನಾವು ಆಸ್ತಿ ತುಂಬ್ಕೋಬೇಕು. ಈಗ ನೋಡ್ರಿ, ಇಂಜಿನಿಯರ್ ಓದೋರು 4 ವರ್ಷ ಕಷ್ಟಪಟ್ಟು ಓದಿ ಚೆನ್ನಾಗಿ ಮಾರ್ಕ್ ತಗೊಂಡು ಬಂದು ಒಂದು ಜಾಬ್ ತಗೊಂಡ್ರೆ ಅವರು ಕೊನೆಯವರೆಗೂ ಸುಖವಾಗಿರ್ತಾರೆ, ಚೆನ್ನಾಗಿ ಜಾಬ್ ಮಾಡಿ. ಆ ರೀತಿ ಇದು ಕೂಡ ಏನು, 84 ಜನ್ಮಗಳ ಜೀವನಕ್ಕೆ ಆಧಾರ ಈ ಸಂಗಮಯುಗದ ಜೀವನ. ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರೆ, ಇದು ಅನಾದಿ ಮಾಡಲ್ಪಟ್ಟಂಥ ಆಟವಾಗಿದೆ. ನೀವು ಮಕ್ಕಳಿಗಾಗಿ ಇದು ಬಹಳ ಒಳ್ಳೆಯದಾಗಿದೆ. ಇದನ್ನು ತಿಳಿದುಕೊಂಡಿದ್ದೀರಿ. ಡ್ರಾಮಾದಲ್ಲಿ ಬಹಳಷ್ಟು ಸುಖವಿದೆ. ಅಂತಿಮದಲ್ಲಿ ಬಂದು ರಾವಣನ ಮೂಲಕ ದುಃಖವನ್ನು ಪಡೆಯುತ್ತೀರಿ. ಈಗಿನ್ನೂ ನೀವು ಕೆಲವರೇ ಇದ್ದೀರಿ. ಮುಂದೆ ಹೋದಂತೆ ಬಹಳ ವೃದ್ಧಿಯಾಗುತ್ತಾ ಹೋಗೋದು. ಅಂದ್ರೇನು? ಮುಕ್ಕಾಲು ಭಾಗ ಸುಖನೇ ಇರ್ತತೆ, ಲಾಸ್ಟಿಗೆ ದುಃಖ ಇರ್ತತೆ ನಿಮಗೆ ಅಂತ ಹೇಳ್ತಾರೆ. ಅದರಲ್ಲೂ ಕಲ್ಯಾಣ. ದುಃಖ ಇರತ್ತಿಗೆ ಹೆಚ್ಚು ಬಾಬನ ನೆನಪು ಮಾಡಿ ಮತ್ತೆ ಶ್ರೇಷ್ಠ ಪದವಿನ ಪಡಿತೀವಿ. ಬಾಬಾ ಏನಂತಾರೆ, ಮನುಷ್ಯರಿಂದ ದೇವತೆಗಳಾಗುತ್ತೀರಿ. ಅವಶ್ಯವಾಗಿ ಹೃದಯದಲ್ಲಿ
ಇದನ್ನು ತಿಳಿದುಕೊಳ್ಳುವಿರಿ. ನಾವು ಕಲ್ಪಕಲ್ಪವೂ ತಂದೆಯಿಂದ ಆಸ್ತಿಯನ್ನು ಪಡೆಯುತ್ತೇವೆ. ಯಾರು ಬಂದು ಜ್ಞಾನವನ್ನು ತೆಗೆದುಕೊಳ್ಳುವರೋ ಅವರು ತಿಳಿದುಕೊಳ್ಳುತ್ತಾರೆ. ಈಗ ಜ್ಞಾನಸಾಗರ ತಂದೆಯ ಮೂಲಕ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಪಡೆದಿದ್ದೇವೆ. ತಂದೆಯು ಜ್ಞಾನಸಾಗರ ಪತಿತರನ್ನು ಪಾವನ ಮಾಡುವವರಾಗಿದ್ದಾರೆ, ಅರ್ಥಾತ್ ಮುಕ್ತಿ ಜೀವನ್ಮುಕ್ತಿಯಲ್ಲಿ ಕರೆದುಕೊಂಡು ಹೋಗುವವರಾಗಿದ್ದಾರೆ. ಇದನ್ನು ಸಹ ನೀವು ಈಗಲೇ ತಿಳಿದುಕೊಂಡಿದ್ದೀರಿ. ಅನೇಕರು ಗುರುಗಳನ್ನು ಮಾಡಿಕೊಂಡಿದ್ದಾರಲ್ಲವೇ? ಕೊನೆಗೆ ಗುರುಗಳನ್ನು ಸಹ ಬಿಟ್ಟು ಬಂದು ಜ್ಞಾನವನ್ನು ತೆಗೆದುಕೊಳ್ಳುತ್ತಾರೆ. ನಿಮಗೂ ಸಹ ಈ ಜ್ಞಾನ ಈಗ ಸಿಕ್ಕಿದೆ, ನೀವು ತಿಳಿದುಕೊಂಡಿದ್ದೀರಿ. ಇದಕ್ಕಿಂತ ಮೊದಲು ಅಜ್ಞಾನಿಗಳಾಗಿದ್ದೆವು. ಸೃಷ್ಟಿಚಕ್ರವು ಹೇಗೆ ಸುತ್ತುತ್ತದೆ, ಶಿವ ತಂದೆ, ಬ್ರಹ್ಮ, ವಿಷ್ಣು, ಶಂಕರ ಯಾರೆಂಬುದನ್ನು ತಿಳಿದುಕೊಂಡಿರಲಿಲ್ಲ. ನಾವೇ ವಿಶ್ವದ ಮಾಲೀಕರಾಗಿದ್ದೆವು ಎಂಬುದು ಈಗ ಅರ್ಥವಾಗಿದೆ. ಅಂದ ಮೇಲೆ ನಿಮ್ಮ ಬುದ್ಧಿಯಲ್ಲಿ ಬಹಳ ಒಳ್ಳೆಯ ನಶೆ ಇರಬೇಕು. ತಂದೆ ಮತ್ತು ಸೃಷ್ಟಿಚಕ್ರವನ್ನು ನೆನಪು ಮಾಡುತ್ತಿರಬೇಕು. ತಂದೆ ಮತ್ತು ಆಸ್ತಿ ಅಂದರೆ ತಂದೆ ಮತ್ತು ಆಸ್ತಿ ಮತ್ತು ಸೃಷ್ಟಿಚಕ್ರ ಅಂದ್ರೇನು? ಸೃಷ್ಟಿಚಕ್ರದಾಗ ಸತ್ಯಯುಗದಾಗ ಎಂಥ ಜೀವನ ಇತ್ತು, ಅದಕ್ಕೆ ಕಾರಣ ಏನು? ಬಾಬಾನಿಂದ ಈಗ ನಾವು ಪಡೆದ ಆಸ್ತಿ, ದೈವಿ ಶಕ್ತಿಗಳ ಆಸ್ತಿಯಿಂದ ಆ ಜೀವನ ಪಡೆದಿದ್ವಿ. ಇದೆಲ್ಲ ನಿಮಗೆ ಬುದ್ಧಿಯಲ್ಲಿ ಬರಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. ತಂದೆ ತಿಳಿಸುತ್ತಾರೆ, ಇದಕ್ಕಿಂತ ಮೊದಲು ನೀವು ಏನನ್ನು ತಿಳಿದುಕೊಂಡಿರಲಿಲ್ಲ, ತಂದೆಯನ್ನಾಗಲಿ ಅವರ ರಚನೆಯನ್ನಾಗಲಿ ಅರಿತುಕೊಂಡಿರಲಿಲ್ಲ. ಇಡೀ ಸೃಷ್ಟಿಯ ಮನುಷ್ಯ ಮಾತ್ರರು ತಂದೆಯನ್ನು, ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿಲ್ಲ. ನೀವೀಗ ಶೂದ್ರರಿಂದ ಬ್ರಾಹ್ಮಣರಾಗಿದ್ದೀರಿ. ತಂದೆಯು ಎಲ್ಲ ಮಕ್ಕಳೊಂದಿಗೆ ಮಾತನಾಡುತ್ತಿದ್ದಾರೆ. ಎಷ್ಟೊಂದು ಮಂದಿ ಮಕ್ಕಳಿದ್ದಾರೆ, ಎಷ್ಟೊಂದು ಸೇವಾ ಕೇಂದ್ರಗಳಿವೆ, ಇನ್ನೂ ಸೇವಾ ಕೇಂದ್ರಗಳು ತೆರೆಯಲ್ಪಡುತ್ತವೆ. ಅಂದಾಗ ತಂದೆ ತಿಳಿಸುತ್ತಾರೆ, ಮೊದಲು ನೀವು ಏನನ್ನೂ ತಿಳಿದುಕೊಂಡಿರಲಿಲ್ಲ, ಈಗ ನಂಬರ್ವಾರ್ ಪುರುಷಾರ್ಥದನುಸಾರ ತಿಳಿದುಕೊಂಡಿದ್ದೀರಿ. ಏನು ಹೇಳಿದರು ಬಾಬಾ? ನಂಬರ್ವಾರ್ ಪುರುಷಾರ್ಥದನುಸಾರ ಅಂದರೆ ಎಲ್ಲರಿಗೆ ಜ್ಞಾನ ತಲೆಯಲ್ಲಿ ಬುದ್ಧಿಯಲ್ಲಿ ಹೋಗೈತಾ? ಬುದ್ಧಿಯಲ್ಲಿ ಜ್ಞಾನ ಓದೋರ್ದು ಪುರುಷಾರ್ಥ ಏರುವ ಕಲೆಯಲ್ಲಿ ಇರ್ತತೆ. ಕೆಲವರು ಸೆಂಟ್ರಿಗೆ ಬರ್ತಿರ್ತಾರೆ, ಅಲ್ಲಿ ಏನು ಪರಿವರ್ತನೆ ಇರಲ್ಲ. ಕಾರಣ ಬುದ್ಧಿಯಲ್ಲಿ ಹೋಗೋದೇ ಇಲ್ಲ ಜ್ಞಾನ. ಅದಕ್ಕೆ ನಂಬರ್ವಾರ್ ಅಂತ ಹೇಳ್ತಾರೆ ಬಾಬಾ. ನಾವೀಗ ತಂದೆಯ ಮೂಲಕ ಪತಿತರಿಂದ ಪಾವನರಾಗುತ್ತಿದ್ದೇವೆ ಎಂಬುದನ್ನು ತಿಳಿದುಕೊಂಡಿದ್ದೀರಿ. ಉಳಿದವರೆಲ್ಲರೂ ಕೂಗುತ್ತಿರುತ್ತಾರೆ, ನೀವು ಗುಪ್ತವಾಗಿದ್ದೀರಿ, ಬ್ರಹ್ಮಕುಮಾರ ಕುಮಾರಿಯರೆಂದು ಹೇಳುತ್ತಾರೆ. ಆದರೆ ಇವರಿಗೆ ಓದಿಸುವವರು ಯಾರು ಎಂಬುದನ್ನು ಅರಿತುಕೊಂಡಿಲ್ಲ. ಇದನ್ನು ಶಾಸ್ತ್ರಗಳಲ್ಲಿಯೂ ಬರೆದಿಲ್ಲ. ಗೀತೆಯ ಭಗವಂತ ಶಿವನೇ ಬಂದು ಮಕ್ಕಳಿಗೆ ರಾಜಯೋಗವನ್ನು ಕಲಿಸಿದ್ದಾರೆ. ನಮ್ಮ ಆತ್ಮನ ಏನು ಮಾಡಿದ್ದಾರೆ ಬಾಬಾ? ರಾಜನ್ ಮಾಡಿದ್ದಾರೆ. ಈ ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳು ಪಾಪ ಮಾಡದಂತೆ ಆತ್ಮ ರಾಜನಾಗಿ ಅವನ್ನ ಪುಣ್ಯದ ದಾರಿಯಲ್ಲಿ ನಡೆಸ್ತಾ ಇದೆ. ಈಗ ಇದು ನಿಮ್ಮ ಬುದ್ಧಿಯಲ್ಲಿ ಬರುತ್ತದೆಯಲ್ಲವೇ? ಗೀತೆಯನ್ನು ನೀವು ಓದುತ್ತೀರಿ. ಈಗ ನಿಮಗೆ ತಿಳಿದಿದೆ, ಜ್ಞಾನದ ಮಾರ್ಗವೇ ಬೇರೆಯಾಗಿದೆ. ವಿದ್ವತ್ ಮಂಡಳಿಯಿಂದ ಯಾರು ಶಾಸ್ತ್ರ ಇತ್ಯಾದಿಗಳನ್ನು ಓದಿ ಬಿರುದು ತೆಗೆದುಕೊಳ್ಳುವರೋ ಅವೆಲ್ಲವೂ ಭಕ್ತಿ ಮಾರ್ಗದ ಶಾಸ್ತ್ರಗಳಾಗಿವೆ. ಈ ಜ್ಞಾನವು ಅವರಲ್ಲಿಲ್ಲ. ತಂದೆಯೇ ಬಂದು ಈ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಕೊಡುತ್ತಾರೆ. ತಂದೆಯೇ ನಿಮ್ಮ ಬುದ್ಧಿಯ ಬೀಗವನ್ನು ತೆರೆದಿದ್ದಾರೆ. ನೀವು ತಿಳಿದುಕೊಂಡಿದ್ದೀರಿ, ಮೊದಲು ನಾವು ಹೇಗಿದ್ದೆವು, ಈಗ ಏನಾಗಿದ್ದೇವೆ. ಬುದ್ಧಿಯಲ್ಲಿ ಇಡೀ ಚಕ್ರದ ಜ್ಞಾನವು ಬಂದು ಬಿಟ್ಟಿದೆ. ಆರಂಭದಲ್ಲಿ ಇದನ್ನು ತಿಳಿದುಕೊಂಡಿರಲಿಲ್ಲ. ಪ್ರತಿದಿನ ಜ್ಞಾನದ 3ನೇ ನೇತ್ರವು ಚೆನ್ನಾಗಿ ತೆರೆಯುತ್ತಾ ಹೋಗುತ್ತದೆ. ಚೆನ್ನಾಗಿ ತೆರೆಯುತ್ತಾ ಹೋಗುತ್ತದೆ ಅಂದ್ರೇನು? ಆತ್ಮಿಕ ಸ್ಥಿತಿ ಬಂದಂಗೆಲ್ಲ ಆತ್ಮದ ಗುಣಗಳು ಹೆಚ್ಚುತ್ತಾ ಹೋಗ್ತವೆ. ಆತ್ಮದ ಗುಣ ಬಂದಂಗೆಲ್ಲ ಪಾಸಿಟಿವ್ ಶಕ್ತಿ ತುಂಬಿ ಬಾಬಾನ ಜೊತೆಗೆ ಯೋಗ ಆದಂಗೆಲ್ಲ ಬುದ್ಧಿ ಪಾವನ ಆಗಿ ಜ್ಞಾನನೂ ಧಾರಣೆಯಾಗಿ ಜ್ಞಾನ ಸ್ವರೂಪರು ಆಗ್ತಾ ಹೋಗ್ತೀವಿ. ಅದಕ್ಕೆ ಬಾಬಾ ಏನಂತಾರೆ? 3ನೇ ನೇತ್ರ ತೆರೆದಷ್ಟು ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಬಂದುಬಿಟ್ಟತೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಭಗವಂತನು ಯಾವಾಗ ಬಂದರು, ಅವರು ಯಾರಾಗಿದ್ದರು, ಯಾರು ಬಂದು ಗೀತಾ ಜ್ಞಾನವನ್ನು ತಿಳಿಸಿದರು ಎಂಬುದು ಯಾರಿಗೂ ಗೊತ್ತಿಲ್ಲ. ನೀವು ಮಕ್ಕಳು ಅರಿತುಕೊಂಡಿದ್ದೀರಿ. ಬುದ್ಧಿಯಲ್ಲಿ ಇಡೀ ಚಕ್ರದ ಜ್ಞಾನವಿದೆ. ಯಾವಾಗಿನಿಂದ ನಾವು ಸೋಲನ್ನು ಅನುಭವಿಸುತ್ತೇವೆ ಮತ್ತು ಹೇಗೆ ವಾಮ ಮಾರ್ಗದಲ್ಲಿ ಹೋಗುತ್ತೇವೆ, ಹೇಗೆ ಕೆಳಗಿಳಿಯುತ್ತೇವೆ ಎಂದು ಚಿತ್ರದಲ್ಲಿ ಇದನ್ನು ಎಷ್ಟು ಸಹಜವಾಗಿ ತಿಳಿಸಿದ್ದಾರೆ. ಇದು 84 ಜನ್ಮಗಳ ಏಣಿಯಾಗಿದೆ. ಹೇಗೆ ಇಳಿಯುತ್ತಾರೆ ಮತ್ತು ಹತ್ತುತ್ತಾರೆ. ಪತಿತ ಪಾವನ ಯಾರು, ಪತಿತರನ್ನಾಗಿ ಯಾರು ಮಾಡಿದರು, ಇದನ್ನು ನೀವೀಗ ತಿಳಿದುಕೊಂಡಿದ್ದೀರಿ.
ಅವರಂತೂ ಪತಿತ ಪಾವನ ಎಂದು ಕೇವಲ ಹಾಡುತ್ತಿರುತ್ತಾರೆ. ಆದರೆ ರಾವಣ ರಾಜ್ಯವು ಯಾವಾಗಿನಿಂದ ಆರಂಭವಾಗುತ್ತದೆ, ಯಾವಾಗಿನಿಂದ ಪತಿತರಾದೆವು ಎಂಬುದೇನನ್ನೂ ತಿಳಿದುಕೊಂಡಿಲ್ಲ. ಯಾವಾಗಲಿಂದ ಪತಿತರಾದ್ವಿ, ಯಾವಾಗ ದ್ವಾಪರ ಬಂತು ಆಗ್ಲಿಂದ ನಮ್ಮಲ್ಲೇನು ಪಂಚವಿಕಾರಗಳ ಪ್ರವೇಶತೆ ಆಯಿತು. ಅಂದರೆ ಇವಾಗ ಬಾಬಾನಿಂದ ದೈವಶಕ್ತಿ ತುಂಬ್ಕೊಂತೀವಲ್ಲ, ಅದು ಎಷ್ಟು ವರ್ಷಗಳ ಕಾಲ ಇರ್ತತೆ ಆ ಶಕ್ತಿ? 2500 ವರ್ಷ, ಸತ್ಯಯುಗ ತ್ರೇತಾಯುಗದವರೆಗೆ ದೈವಶಕ್ತಿ ಇರ್ತತೆ. ಅನ್ನ ಮಾಡಿದ್ಮೇಲೆ ಬಿಸಿ ಅನ್ನ ಎಷ್ಟು ಸಮಯ ಚೆನ್ನಾಗಿರ್ತತೆ? ಒಂದು 15 ತಾಸು ಚೆನ್ನಾಗಿರ್ತತೆ. ಅದೇ ಆಮೇಲೆ ಏನಾಗ್ತತೆ? ವಾಸನೆ ಬರೋಕ್ಕೆ ಶುರುವಾಗ್ತದೆ. ಅದರಂಗೆ ಈಗ ತುಂಬಿಕೊಂಡ ದೈವಶಕ್ತಿ ನಮಗೆ 2500 ವರ್ಷ ಇರ್ತತೆ. ಆಮೇಲೆ ದ್ವಾಪರದಿಂದ ನಮಗೆ ಧರ್ಮದಂತೆ ನಡೆಯುವ ಶಕ್ತಿ ಕಡಿಮೆಯಾಗಿ ಪಂಚವಿಕಾರಗಳ ಪ್ರವೇಶತೆ ಆಗ್ತತೆ. ಬಾಬಾ ಏನು ಹೇಳ್ತಾ ಇದ್ದಾರೆ? ನಾನೇ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡಿದ್ದೇನೆ. ಈ ವಿಶ್ವದ ಚರಿತ್ರೆ ಭೂಗೋಳವನ್ನು ತಂದೆ ವಿನಃ ಮತ್ತಾರೂ ತಿಳಿಸಲು ಸಾಧ್ಯವಿಲ್ಲ. ನಿಮಗೆ ಇದೊಂದು ಕಥೆಯಾಗಿದೆ. ಹೇಗೆ ರಾಜ್ಯವನ್ನು ಪಡೆಯುತ್ತೇವೆ, ಹೇಗೆ ಕಳೆದುಕೊಳ್ಳುತ್ತೇವೆ. ಆ ಚರಿತ್ರೆ ಭೂಗೋಳವನ್ನು ನಾವು ಓದುತ್ತೇವೆ. ಇದು ಬೇಹದ್ದಿನ ಮಾತಾಗಿದೆ. ನಾವು 84 ಜನ್ಮಗಳ ಚಕ್ರವನ್ನು ಹೇಗೆ ಸುತ್ತುತ್ತೇವೆ. ನಾವೇ ವಿಶ್ವದ ಮಾಲೀಕರಾಗಿದ್ದೆವು. ನಂತರ ರಾವಣನು ರಾಜ್ಯವನ್ನು ಕಸಿದುಕೊಂಡನು. ಈ ಜ್ಞಾನವನ್ನು ತಂದೆಯೇ ಕೊಟ್ಟಿದ್ದಾರೆ. ಮನುಷ್ಯರು ದಸರಾ ಇತ್ಯಾದಿ ಹಬ್ಬಗಳನ್ನು ಆಚರಿಸುತ್ತಾರೆ, ಆದರೆ ಸ್ವಲ್ಪವೂ ಜ್ಞಾನವಿಲ್ಲ. ಹೇಗೆ ನಿಮಗೂ ಸಹ ಈ ಜ್ಞಾನವಿರಲಿಲ್ಲ. ಈಗ ಜ್ಞಾನವು ಸಿಗುತ್ತಿದೆ. ಆದ್ದರಿಂದ ನೀವು ಖುಷಿಯಲ್ಲಿ ಇರುತ್ತೀರಿ. ಜ್ಞಾನವು ಖುಷಿ ಕೊಡುತ್ತದೆ. ಬೇಹದ್ದಿನ ಜ್ಞಾನವು ಬುದ್ಧಿಯಲ್ಲಿದೆ. ತಂದೆಯು ನಿಮ್ಮ ಜೋಳಿಗೆಯನ್ನು ತುಂಬಿಸುತ್ತಿದ್ದಾರೆ. ಜೋಳಿಗೆಯನ್ನು ತುಂಬಿಸು ಎಂದು ಹೇಳುತ್ತಾರಲ್ಲವೇ? ಯಾರಿಗೆ ಹೇಳುತ್ತಾರೆ? ಸಾಧು ಸಂತ ಮೊದಲಾದವರಿಗೆ ಹೇಳುವುದಿಲ್ಲ. ಶಿವನಿಗೆ ಭೋಲಾನಾಥನೆಂದು ಹೇಳುತ್ತಾರೆ. ಅವರಿಂದಲೇ ಭಿಕ್ಷೆಯನ್ನು ಬೇಡುತ್ತಾರೆ. ಈಗ ನಿಮ್ಮ ಖುಷಿಗೆ ಪಾರವೇ ಇಲ್ಲ. ನಿಮಗೆ ಬಹಳ ಖುಷಿ ಇರಬೇಕು. ಬುದ್ಧಿಯಲ್ಲಿ ಎಷ್ಟೊಂದು ಜ್ಞಾನವು ಬಂದು ಬಿಟ್ಟಿದೆ. ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿಯು ಸಿಗುತ್ತದೆ. ಅಂದ ಮೇಲೆ ಈಗ ತನ್ನ ಹಾಗೂ ಅನ್ಯರ ಕಲ್ಯಾಣವನ್ನು ಮಾಡಬೇಕಾಗಿದೆ. ಬೇಹದ್ದಿನ ಆಸ್ತಿ ಅಂದ್ರೇನು? ಈಗ ಬಾಬಾನಿಂದ ಶಾಂತಿ ತುಂಬ್ಕೊಂತಾ ಇದೀವಿ. ಆ ಶಾಂತಿ ನಮ್ಮ ಪಾದದ ಮೂಲಕ ಭೂಮಿಗೆಲ್ಲ ಹರಡ್ತಾ ಐತೆ. ಈಗ ಅಂಗಡಿಗಳಿಗೆ ಹೋಗಿ ದುಡ್ಡು ಕೊಟ್ಟರೆ ಏನು ಕೊಡ್ತಾರೆ? ಏನಾದರೂ ವಸ್ತು ಕೊಡ್ತಾರಲ್ಲ. ಈಗ ನಾವು ಭೂಮಿಗೆ ಶಾಂತಿ, ಪ್ರಕೃತಿಗೆ ಶಾಂತಿ ತುಂಬಿದ್ವಲ್ಲ, ಈ ಭೂಮಿ ತಾಯಿ ನಮಗೇನು ಕೊಡ್ತಾಳ? ಎಷ್ಟು ಜನ್ಮ ನೋಡ್ರಿ. ಆದರೆ ಸಂಪತ್ತು, ನಾವು ಊಟ ಮಾಡೋದು ಎಲ್ಲದು ಎಲ್ಲಿ ಐತೆ? ಭೂಮಿಯಾಗೆ ಐತೆ. ಅದು ನಾವು ಜಾಸ್ತಿ ಬಾಬನ ಧ್ಯಾನ ಮಾಡಿ ಜಾಸ್ತಿ ತುಂಬ್ಕೊಂಡು ಜಾಸ್ತಿ ನಾವು ಪ್ರಕೃತಿಗೆ ಹರಡಿವಂದರೆ ಬಹಳ ಜನ್ಮ ನಮಗೆ ಅದರಿಂದ ಸಂಪತ್ತು ಸಿಗ್ತತೆ. ನಾವು ಕಡಿಮೆ ಧ್ಯಾನ ಮಾಡಿ ಕಡಿಮೆ ತುಂಬಿದ್ರೆ ಕಡಿಮೆ ಸಿಗ್ತತೆ. ಇವಾಗ ಅಂದರೆ ನಮ್ಮ ಹೊಲಗೊಳಗೆ ಚೆನ್ನಾಗಿ ಬೆಳೆ ಬೆಳೀತತೆ. ಇವಾಗ ನೋಡ್ರಿ, ಹಂಪಿಯಲ್ಲಿ ಎಲ್ಲ ರಾಜರು ಆಳಿದ್ರು. ಆದರೆ ಕೃಷ್ಣದೇವರಾಯ ಆಳಿದಾಗೆ ಯಾಕೆ ಮುತ್ತು ರತ್ನ ಬಂಗಾರನೆಲ್ಲ ಸೇರ್ನೆಲ್ಲ ಆಳಿದ್ರು ಅಂದರೆ ಆತ್ಮ ಈಗ ಮಾಡಿರ್ತತೆ ಪುರುಷಾರ್ಥ, ಪ್ರಕೃತಿಗೆಲ್ಲ ಕೊಟ್ಟಿರ್ತತೆ ಮನಸ ಸೇವೆ ಮೂಲಕ ದೈವಶಕ್ತಿಗಳನ್ನ. ಆತ್ಮಗಳಿಗೆಲ್ಲ ಕಲ್ಯಾಣ ಮಾಡಿರ್ತತೆ. ಯಾವಾಗ ಅದು ರಾಜ ಆಯಿತೋ ಆವಾಗ ಎಲ್ಲರಿಂದ ಸಹಯೋಗ ಸಿಗ್ತತೆ. ಆಗ ಅದು ಕೃಷ್ಣದೇವರಾಯನ ರಾಜ್ಯ ಸಂಪತ್ತು ಭರಿತ ಪ್ರಸಿದ್ಧ ಆಗ್ತತೆ. ಹೌದಾ? ಇದು ಹೀಗೆ ಆಸ್ತಿ ಹೆಂಗೆ ಬೇಹದ್ದಿನ ಆಸ್ತಿ ಅಂದರೆ ಇದು ಒಂದು ಜನ್ಮ ತುಂಬ್ಕೊಂಡು ನಾವು ಕೊಟ್ಟಿದ್ದು ಎಷ್ಟು ಜನ್ಮ ಸಿಗ್ತತೆ ನಮ್ಗೆ ವಾಪಸ್ಸು? 84 ಜನ್ಮ ಸಿಗೋಷ್ಟು ಬಾಬಾ ಕೊಡಿಸ್ತಾನ, ಮಾಡಿಸ್ತಾನ. ಬಟ್ ನಾವು ಮಾಡಿ ಪಡಿಬೇಕಲ್ಲ. ಅಷ್ಟು ಕೊಡೋಕ್ಕೆ ಬಾಬಾ ಬಂದಿದ್ದಾರೆ. ಬಾಬಾ ಏನು ಹೇಳ್ತಾ ಇದ್ದಾರೆ? ನೀವು ಅನ್ಯರ ಕಲ್ಯಾಣವನ್ನು ಮಾಡಬೇಕಾಗಿದೆ. ಮೊದಲಂತೂ ಒಬ್ಬರು ಇನ್ನೊಬ್ಬರಿಗೆ ಅಕಲ್ಯಾಣವನ್ನೇ ಮಾಡುತ್ತಿದ್ರಿ, ಏಕೆಂದರೆ ಅಸುರಿ ಮತವಿತ್ತು. ನೀವೀಗ ಶ್ರೀಮತದ ಮೇಲಿದ್ದೀರಿ. ಆದ್ದರಿಂದ ತನ್ನ ಕಲ್ಯಾಣವನ್ನು ಮಾಡಿಕೊಳ್ಳಬೇಕಾಗಿದೆ. ಈ ಬೇಹದ್ದಿನ ವಿದ್ಯೆಯನ್ನು ಎಲ್ಲರೂ ಓದಲಿ. ಸೇವಾ ಕೇಂದ್ರಗಳು ತೆರೆಯುತ್ತಾ ಹೋಗಲಿ ಎಂದು ನಿಮಗೆ ಮನಸ್ಸಾಗುತ್ತದೆ. ಬಾಬಾ ಪ್ರದರ್ಶನಿ ಕೊಡಿ, ಪ್ರೊಜೆಕ್ಟರ್ ಕೊಡಿ, ನಾವು ಸೇವಾ ಕೇಂದ್ರವನ್ನು ತೆರೆಯುತ್ತೇವೆ. ನಮಗೆ ಯಾವ ಜ್ಞಾನ ಸಿಕ್ಕಿದೆಯೋ, ಯಾವುದರಿಂದ ಬೇಹದ್ದಿನ ಖುಷಿಯ ನಶೆ ಏರಿದೆಯೋ ಅದನ್ನು ಅನ್ಯರಿಗೂ ಅನುಭವ ಮಾಡಿಸುತ್ತೇವೆಂದು ಹೇಳುತ್ತಾರೆ. ಡ್ರಾಮಾನುಸಾರ ಈ ಪುರುಷಾರ್ಥವು ನಡೆಯುತ್ತಿರುತ್ತದೆ.
ಭಾರತವನ್ನು ಪುನಃ ಸ್ವರ್ಗವನ್ನಾಗಿ ಮಾಡಲು ತಂದೆಯು ಬಂದಿದ್ದಾರೆ. ನೀವು ತಿಳಿದುಕೊಂಡಿದ್ದೀರಿ, ನಾವು ಮೊದಲು ನರಕವಾಸಿಗಳಾಗಿದ್ದೆವು, ಈಗ ಸ್ವರ್ಗವಾಸಿಗಳಾಗುತ್ತಿದ್ದೇವೆ. ಈ ಚಕ್ರವು ನಿಮ್ಮ ಬುದ್ಧಿಯಲ್ಲಿ ಸದಾ ತಿರುಗುತ್ತಿರಬೇಕು. ಇದರಿಂದ ನೀವು ಸದಾ ಖುಷಿಯಲ್ಲಿರಿ. ಅನ್ಯರಿಗೆ ತಿಳಿಸುವುದಕ್ಕೂ ನಶೆ ಇರಲಿ. ನಾವು ತಂದೆಯಿಂದ ಜ್ಞಾನವನ್ನು ಪಡೆಯುತ್ತಿದ್ದೇವೆ. ನಿಮ್ಮ ಅನ್ಯ ಸಹೋದರ ಸಹೋದರಿಯರು ಯಾರು ತಿಳಿದುಕೊಂಡಿಲ್ಲವೋ ಅವರಿಗೂ ಸಹ ಮಾರ್ಗವನ್ನು ತಿಳಿಸುವುದು ನಿಮ್ಮ ಧರ್ಮವಾಗಿದೆ. ಹೇಗೆ ಎಲ್ಲರ ಕಲ್ಯಾಣ ಮಾಡುವುದು ತಂದೆಯ ಪಾತ್ರವಾಗಿದೆಯೋ ಹಾಗೆಯೇ ಎಲ್ಲರ ಕಲ್ಯಾಣಕಾರಿಗಳಾಗುವುದು ನಮ್ಮದು ಪಾತ್ರವಿದೆ. ತಂದೆಯು ಕಲ್ಯಾಣಕಾರಿಗಳನ್ನಾಗಿ ಮಾಡಿದ್ದಾರೆ. ಅಂದ ಮೇಲೆ ತನ್ನ ಹಾಗೂ ಅನ್ಯರ ಕಲ್ಯಾಣವನ್ನು ಮಾಡಬೇಕಾಗಿದೆ. ತಂದೆಯು ತಿಳಿಸುತ್ತಾರೆ, ನೀವು ಇಂತಹ ಸೇವಾ ಕೇಂದ್ರಕ್ಕೆ ಹೋಗಿ ಅಲ್ಲಿ ಸರ್ವಿಸ್ ಮಾಡಿ. ಒಂದು ಜಾಗದಲ್ಲಿ ಕುಳಿತು ಸರ್ವಿಸ್ ಮಾಡುವುದಲ್ಲ. ಯಾರೆಷ್ಟು ಬುದ್ಧಿವಂತರಾಗಿದ್ದಾರೆಯೋ ಅವರಿಗೆ ಅಷ್ಟು ನಾವು ಹೋಗಿ ಸರ್ವಿಸ್ ಮಾಡಬೇಕು. ಇಂಥ ಹೊಸ ಸೇವಾ ಕೇಂದ್ರವು ತೆರೆದಿದೆ ಎಂದು ಆಸಕ್ತಿ ಇರುತ್ತದೆ. ಯಾರ್ಯಾರು ಸೇವಾದಾರಿಗಳಾಗಿದ್ದಾರೆ, ಯಾರ್ಯಾರು ಆಜ್ಞಾಕಾರಿ ಪ್ರಾಮಾಣಿಕರಾಗಿದ್ದಾರೆ ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ. ಅಜ್ಞಾನ ಕಾಲದಲ್ಲಿಯೂ ಕುಪುತ್ರರ ಮೇಲೆ ತಂದೆಯು ಬೇಸರ ಪಡುತ್ತಾರೆ. ಬಾಬಾ ಏನಂತಾರೆ, ಇದು ಚಂದ ಆಜ್ಞಾಕಾರಿಗಳಾಗಿ ನಾವು ಸೇವೆ ಮಾಡ್ತಾ ಇದ್ರೆ ಬಾಬಾ ನೋಡಿ ಖುಷಿ ಪಡ್ತಾರೆ. ಕೆಲವು ಮಕ್ಕಳು ಏನು ಮಾಡ್ತಾರೆ, ಜ್ಞಾನನ ಹರಡೋ ಬದಲು ಇನ್ನೊಂದಿಷ್ಟು ತಂದೆಗೆ ನಿಂದನೆ ಆಗೋಂಥ ಉಲ್ಟಾ ಕರ್ಮ ಮಾಡ್ತಾ ಇರ್ತಾರೆ. ಅಂಥ ಮಕ್ಕಳು ನೋಡಿ ಇಲ್ಲಿ ಶಿವಬಾಬಾಗೂ ಕೂಡ ಬೇಸರ ಆಗ್ತತೆ. ಬಾಬಾ ಏನಂತಾರೆ, ನಾನು ಸಂಪೂರ್ಣ ಸಾಧಾರಣ ರೀತಿಯಿಂದ ತಿಳಿಸುತ್ತೇನೆ. ಇದರಲ್ಲಿ ಯಾವುದೇ ಹೆದರುವ ಮಾತಿಲ್ಲ. ಇದನ್ನು ಯಾರು ಮಾಡುವರೋ ಅವರು ಪಡೆಯುವರು. ಶಾಪ ಅಥವಾ ಬೇಸರ ಪಡುವ ಮಾತಿಲ್ಲ. ಅಂದ ಮೇಲೆ ತಂದೆ ತಿಳಿಸುತ್ತಾರೆ, ಇಂಥ ಒಳ್ಳೆಯ ಸೇವೆಯನ್ನು ಮಾಡಿ ತನ್ನ ಮತ್ತು ಅನ್ಯರ ಕಲ್ಯಾಣವನ್ನು ಏಕೆ ಮಾಡಬಾರದು. ಯಾರು ಅನೇಕರ ಕಲ್ಯಾಣ ಮಾಡುವರೋ ಅವರನ್ನು ನೋಡಿ ತಂದೆಯು ಸಹ ಅಷ್ಟೇ ಖುಷಿ ಪಡುತ್ತಾರೆ. ಈ ಹೂವು ಎಷ್ಟು ಒಳ್ಳೆಯ ಹೂವಾಗಿದೆ ಎಂದು ತಂದೆಯು ಉದ್ಯಾನವನದಲ್ಲಿ ನೋಡುತ್ತಾರೆ. ಇದು ಉದ್ಯಾನವನವಾಗಿದೆ. ಉದ್ಯಾನವನವನ್ನು ನೋಡುವುದಕ್ಕಾಗಿ ಬಾಬಾ ನಾವು ಸೇವಾ ಕೇಂದ್ರಗಳನ್ನು ನೋಡಿಕೊಂಡು ಬರುತ್ತೇವೆ. ಎಂತೆಂಥ ಹೂಗಳಿವೆ, ಹೇಗೆ ಸರ್ವಿಸ್ ಮಾಡುತ್ತಿರುತ್ತಾರೆ ಎಂಬುದನ್ನು ನೋಡಿ ಬರುತ್ತೇವೆ ಎಂದು ಹೇಳುತ್ತಾರೆ. ಹೋಗಿ ನೋಡುವುದರಿಂದ ಅರ್ಥವಾಗುತ್ತದೆ ಹೇಗೆ ಖುಷಿಯಲ್ಲಿ ನರ್ತಿಸುತ್ತಿರುತ್ತಾರೆ. ಬಾಬಾ, ನಾವು ಇಂಥವರಿಗೆ ಈ ರೀತಿ ತಿಳಿಸಿದೆವು. ಇಂದು ನನ್ನ ಪತಿಯನ್ನು ಸಹೋದರನನ್ನು ಕರೆದುಕೊಂಡು ಬಂದೆನೆಂದು ತಂದೆಗೂ ಸಹ ಬಹಳ ತಿಳಿಸುತ್ತಿದ್ದರು. ಮಕ್ಕಳಿಗೆ ತಿಳಿಸಲಾಗಿದೆ, ತಂದೆಯು ಬಂದಿದ್ದಾರೆ. ಅವರು ಹೇಗೆ ವಜ್ರ ಸಮಾನ ಜೀವನವನ್ನಾಗಿ ಮಾಡಿಕೊಳ್ಳುತ್ತಾರೆ ಎಂಬುದನ್ನು ಕೇಳಿದಾಗ ನಾವು ಸಹ ನೋಡಬೇಕೆಂದು ಇಚ್ಛಿಸುತ್ತಾರೆ. ಆಗ ಮಕ್ಕಳಲ್ಲಿ ಉಮಂಗ ಬರುತ್ತದೆ. ಕರೆತರುತ್ತಾರೆ. ವಿಶ್ವದ ಚರಿತ್ರೆ ಭೂಗೋಳವನ್ನು ಅರಿತುಕೊಳ್ಳಬೇಕು. ನೀವು ಪರಿಶೀಲನೆ ಮಾಡಿ. ಭಾರತವು ಇಡೀ ವಿಶ್ವದ ಮಾಲೀಕನಾಗಿತ್ತು. ಈಗ ಯಾವ ಗತಿಯಾಗಿದೆ. ಸತ್ಯ ತ್ರೇತಾಯುಗದಲ್ಲಿ ಎಷ್ಟೊಂದು ಸುಖವಿತ್ತು. ಈಗ ಪುನಃ ತಂದೆಯು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ. ಇದನ್ನು ತಿಳಿದುಕೊಂಡಿದ್ದೀರಿ. ಪ್ರಪಂಚದಲ್ಲಿ ಅಂತಿಮ ಸಮಯದಲ್ಲಿ ಬಹಳ ಏರುಪೇರುಗಳಾಗಲಿವೆ. ಯುದ್ಧವೇನೂ ನಿಂತು ಹೋಗುವುದಿಲ್ಲ. ಒಂದಲ್ಲ ಒಂದು ಕಡೆ ನಡೆಯುತ್ತಲೇ ಇರುತ್ತದೆ. ಎಲ್ಲಿ ನೋಡಿದರಲ್ಲಿ ಕಲಹಗಳೇ ಇರುವೆ. ಎಷ್ಟೊಂದು ಗಲಾಟೆ ಇದೆ. ವಿದೇಶದಲ್ಲಿ ನೋಡಿ ಏನೇನಾಗುತ್ತಿದೆ. ನಾವು ಏನು ಮಾಡುತ್ತಿದ್ದೇವೆ ಎಂಬುದನ್ನು ಸಹ ತಿಳಿದುಕೊಳ್ಳುವುದಿಲ್ಲ. ಎಷ್ಟೊಂದು ಬಿರುಗಾಳಿಗಳು ಬರುತ್ತಿರುತ್ತವೆ. ಮನುಷ್ಯರು ಸಾಯುತ್ತಿರುತ್ತಾರೆ. ಎಷ್ಟು ದುಃಖದ ಪ್ರಪಂಚವಾಗಿದೆ. ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ, ನಾವು ಈ ದುಃಖದ ಪ್ರಪಂಚದಿಂದ ಹೋದೆವು ಎಂದರೆ ಹೋದೆವು. ತಂದೆಯು ಧೈರ್ಯವನ್ನು ನೀಡುತ್ತಿದ್ದಾರೆ. ಇದು ಚೀಚಿ ಪ್ರಪಂಚವಾಗಿದೆ. ಇನ್ನು ಸ್ವಲ್ಪವೇ ದಿನಗಳಲ್ಲಿ ನಾವು ವಿಶ್ವದಲ್ಲಿ ಶಾಂತಿಯಿಂದ ರಾಜ್ಯ ಮಾಡುತ್ತೇವೆ. ಇದರಲ್ಲಿ ಬಹಳ ಖುಷಿಯಾಗಬೇಕಲ್ಲವೇ. ಸೇವಾ ಕೇಂದ್ರಗಳು ತೆರೆಯುತ್ತಿರುತ್ತವೆ. ಈಗ ನೋಡಿ, ಸೇವಾ ಕೇಂದ್ರಗಳು ತೆರೆಯಲ್ಪಡುತ್ತವೆ. ಒಳ್ಳೊಳ್ಳೆಯ ಮಕ್ಕಳು ಹೋಗಿ ಯಾರು ಹೃದಯವನ್ನು ಏರಿದ್ದಾರೆಯೋ ಅಂಥವರ ಹೆಸರನ್ನು ತಂದೆಯು ಬರೆಯುತ್ತಾರೆ. ಅನೇಕರ ಕಲ್ಯಾಣವಾಗುತ್ತದೆ. ಹೀಗೆ ಅನೇಕರು ಬರೆಯುತ್ತಾರೆ, ಬಾಬಾ, ನಾವಂತೂ ಬಂಧನದಲ್ಲಿದ್ದೇವೆ. ಒಳ್ಳೆಯ ಸೇವಾ ಕೇಂದ್ರವನ್ನು ತೆರೆದರೆ ಅನೇಕರು ಬಂದು ಆಸ್ತಿಯನ್ನು ಪಡೆಯುವರು. ಇದನ್ನು ಸಹ ತಿಳಿದುಕೊಂಡಿದ್ದೀರಿ. ಇದೆಲ್ಲವೂ ವಿನಾಶವಾಗಲಿದೆ. ಅಂದ ಮೇಲೆ ಅನೇಕರ ಕಲ್ಯಾಣಾರ್ಥವಾಗಿ ಏಕೆ ತೊಡಗಿಸಬಾರದು. ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರೆ, ಕೆಲವರಿಗೆ ಬಹಳ ಸಂಕಲ್ಪ, ಎಲ್ಲ ಚೆನ್ನಾಗಾಗಬೇಕು, ಎಲ್ಲರ ಕಲ್ಯಾಣ ಆಗಬೇಕು ಅನ್ನೋ ಸಂಕಲ್ಪ. ಬರೀ ಸಂಕಲ್ಪ ಇದ್ದರೆ ಸಾಲದ. ನಮಗೆ ಅದಕ್ಕೆ ತಕ್ಕಂಗೆ ಪುರುಷಾರ್ಥ ಇರಬೇಕು, ಯೋಗ ಶಕ್ತಿ ಇರಬೇಕು.
ಬರೀ ಸಂಕಲ್ಪ ಒಂದು ಬೀಜ ಐತೆ ಅದಕ್ಕೆ ಗೊಬ್ಬರ ಇಲ್ಲ ನೀರಿಲ್ಲ ಅಂದರೆ ಬೆಳೀತೈತಾ ಬೀಜ? ಸಂಕಲ್ಪಕ್ಕೆ ತಕ್ಕಂಥ ಪುರುಷಾರ್ಥ ಯೋಗ ಇರಬೇಕು, ಹೌದಾ? ಯೋಗ ಜ್ಞಾನ ಪುರುಷಾರ್ಥ ಇದ್ದಾಗ ಚೆನ್ನಾಗಿ ಬಾಬನ ನೆನಪು ಇದ್ದಾಗ ನಾವೇನು ಸಂಕಲ್ಪ ಮಾಡ್ತೀವೋ ಅದರಲ್ಲಿ ಅದು ಸಿದ್ಧಿ ಆಗ್ತೈತೆ. ಅಂದರೆ ನೀವೇನು ಕಲ್ಯಾಣ ಆಗಬೇಕು ಅನ್ಕೊಂತೀರೋ ಅಷ್ಟು ಕಲ್ಯಾಣ ಆಗ್ತಾ ಹೋಗ್ತೈತೆ. ಎಷ್ಟು ಸೇವೆ ಆಗಬೇಕು ಅಂತ ಸಂಕಲ್ಪ ಮಾಡ್ತೀರೋ ಅಷ್ಟು ಸೇವೆನೂ ಆಗ್ತಾ ಹೋಗ್ತೈತೆ. ಎಲ್ಲದಕ್ಕೆ ಆಧಾರ ಪುರುಷಾರ್ಥ. ಬರೀ ಸಂಕಲ್ಪ ಮಾಡಿದರೆ ಏನು ಉಪಯೋಗ ಇಲ್ಲ. ಬಾಬಾ ಏನು ಹೇಳ್ತಾ ಇದ್ದಾರೆ, ಇದನ್ನು ಸಹ ತಿಳಿದುಕೊಂಡಿದ್ದೀರಿ, ಇದೆಲ್ಲವೂ ವಿನಾಶವಾಗಿದೆ ಅಂದ ಮೇಲೆ ಅನೇಕರ ಕಲ್ಯಾಣಾರ್ಥವಾಗಿ ಏಕೆ ತೊಡಗಿಸಬಾರದು? ಡ್ರಾಮಾದಲ್ಲಿ ಅವರ ಪಾತ್ರವೇ ಹೀಗಿದೆ. ಪ್ರತಿಯೊಬ್ಬರೂ ತಮ್ಮ ತಮ್ಮ ಪಾತ್ರವನ್ನು ಅಭಿನಯಿಸುತ್ತಾರೆ. ಅನ್ಯರನ್ನು ಬಂಧನ ಮುಕ್ತರನ್ನಾಗಿ ಮಾಡಲು ಸಹಯೋಗ ನೀಡೋಣ. ಅವರು ಸಹ ಆಸ್ತಿಯನ್ನು ತೆಗೆದುಕೊಳ್ಳಲಿ ಎಂದು ದಯೆ ಬರುತ್ತದೆ. ತಂದೆಗೆ ಎಷ್ಟೊಂದು ಚಿಂತೆ ಇರುತ್ತದೆ. ಎಲ್ಲರೂ ಕಾಮಚಿತೆಯನ್ನೇರಿ ಸುಟ್ಟು ಹೋಗಿದ್ದಾರೆ. ಎಲ್ಲವೂ ಸ್ಮಶಾನವಾಗಿ ಬಿಟ್ಟಿದೆ. ಅಲ್ಲಾ ಬಂದು ಸ್ಮಶಾನದಿಂದ ಏಳಿಸಿ ಎಲ್ಲರನ್ನೂ ಕರೆದುಕೊಂಡು ಹೋಗುತ್ತಿದ್ದಾರೆಂದು ಹೇಳುತ್ತಾರೆ. ರಾವಣನು ಹೇಗೆ ಸೋಲಿಸಿದ್ದಾನೆ ಎಂಬುದನ್ನು ನೀವೀಗ ತಿಳಿದುಕೊಂಡಿದ್ದೀರಿ. ಮೊದಲು ತಿಳಿದುಕೊಂಡಿರಲಿಲ್ಲ. ನಾವು ವಜ್ರ ವ್ಯಾಪಾರಿ ಲಕ್ಷಾಧೀಶ್ವರರಾಗಿದ್ದೇವೆ, ಇಷ್ಟು ಮಂದಿ ಮಕ್ಕಳಿದ್ದಾರೆ ಎಂಬ ನಶೆಯಂತೂ ಇರುತ್ತದೆಯಲ್ಲವೇ? ಆದರೆ ಈಗ ಅರ್ಥವಾಗಿದೆ, ನಾವು ಪೂರ್ಣ ಪತಿತರಾಗಿದ್ದೆವು. ಬಲೆ ಹಳೆಯ ಪ್ರಪಂಚದಲ್ಲಿ ಎಷ್ಟಾದರೂ ಲಕ್ಷಾಧೀಶ್ವರ ಕೋಟ್ಯಾಧೀಶ್ವರ ಇರಬಹುದು, ಆದರೆ ಇದೆಲ್ಲವೂ ಕವಡೆಯ ಸಮಾನವಾಗಿದೆ. ಅಂದರೆ ಬಾಬಾ ಏನು ಹೇಳ್ತಾರೆ, ಬಾಬನ್ ಸಿಗೋದಕ್ಕಿಂತ ಮೊದಲು ನಾವು ಲಕ್ಷಾಧೀಶ್ವರ, ನಾವು ಕೋಟ್ಯಾಧೀಶ್ವರ, ನಮಗಿಷ್ಟು ಮಕ್ಕಳು, ಏನು ನಶೆ ಇತ್ತು. ಆದರೆ ಈಗ ಬಾಬನ ಮಡ್ಲಿಗೆ ಬಂದ ಮೇಲೆ ಗೊತ್ತಾಯಿತು, ಇದು ಸತ್ಯ ಸಂಪಾದನೆ ಅಲ್ಲ, ಇದೆಲ್ಲ ಕವಡೆ ಸಮಾನ. ಬಾಬನ ಮಡ್ಲಲ್ಲಿ ಏನು ಪಡಿತೀವೋ ಅದೇ ನಮಗೆ ಸತ್ಯ ಸುಖ ಕೊಡುವಂಥ ಸಂಪಾದನೆ ಅಂತ ಈಗ ಅರ್ಥ ಆಗ್ತಾಯಿತ್ತು ನಮಗೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ಈಗ ಹೋಯಿತಂದರೆ ಹೋಯಿತು. ಯಾವುದು? ಈ ಕಲಿಯುಗ. ಮಾಯು ಸಹ ಎಷ್ಟು ಪ್ರಬಲವಾಗಿದೆ. ಮಕ್ಕಳೇ, ಸೇವಾ ಕೇಂದ್ರವನ್ನು ತೆರೆಯಿರಿ, ಅದರಿಂದ ಅನ್ಯರ ಕಲ್ಯಾಣವಾಗುವುದು. ಬಡವರು ಬೇಗನೆ ಜಾಗೃತರಾಗುತ್ತಾರೆ. ಧನವಂತರು ಮೇಲೇಳುವುದು ಸ್ವಲ್ಪ ಪರಿಶ್ರಮವಿದೆ. ಅವರು ತಮ್ಮದೇ ಖುಷಿಯಲ್ಲಿ ಮಸ್ತರಾಗಿರುತ್ತಾರೆ. ಮಾಯೆಯು ಒಮ್ಮೆಲೆ ತನ್ನ ವಶ ಮಾಡಿಕೊಂಡಿದೆ ತಿಳಿಸಿದಾಗ ಅವರಿಗೂ ಅರ್ಥ ಆಗುತ್ತದೆ. ಆದರೆ ಬಿಡುವುದು ಹೇಗೆ? ಇವರ ತರಹ ಎಲ್ಲವನ್ನೂ ಬಿಡಬೇಕಾಗುವುದೇನೋ ಎಂಬ ಭಯವಿರುತ್ತದೆ. ಅದೃಷ್ಟದಲ್ಲಿಲ್ಲವೆಂದರೆ ಅವರು ನಡೆಯಲು ಸಾಧ್ಯವಿಲ್ಲ. ಅಂದರೆ ಕೆಲವ್ರು ಏನು ಮಾಡ್ತಾರೆ, ನಿಮಿತ್ತ ಅಕ್ಕಂದ್ರೆ ನೋಡಿ, ಕೆಲವೊಬ್ಬರನ್ನ ನೋಡಿ, ಅಯ್ಯೋ ಓಂ ಶಾಂತಿಯವ್ರು ಅಂದರೆ ಇವ್ರಿಗೆ ವೈರಾಗ್ಯ ಬಂದ್ಬಿಡ್ತತೆ, ಇವರು ಸನ್ಯಾಸಿಗಳ ಥರ ಆಗಿಬಿಡ್ತಾರೆ, ಇವ್ರಂಗೆ ನಾವು ಎಲ್ಲ ಬಿಟ್ಟು ಬಿಡಬೇಕೇನೋ ಅಂತ ಭಯಪಡ್ತಾರೆ. ಭಯಪಡೋ ಅವಶ್ಯಕತೆ ಇಲ್ಲ. ಅವರು ಅಕ್ಕಂದ್ರಂದ್ರೆ ಅವರೆಲ್ಲ ಋಷಿಮುನಿಗಳು, ಭಗವಂತನ ಯಜ್ಞಕ್ಕೆ ಭಗವಂತನ ಸೇವೆಗಾಗಿ ಅವ್ರು ಇರ್ತಾರೆ. ಅವ್ರ ಪಾತ್ರನೇ ಬೇರೆ. ಇಲ್ಲಿ ಅವ್ರ ಥರ ನಾವು ಎಲ್ಲ ಬಿಟ್ಟು ಬಿಳಿ ಸೀರೆ ಉಟ್ಕೋಬೇಕು ಅನ್ನೋದು ಇಲ್ಲ, ಅದು ಒಂದು ತಿಳ್ಕೋಬೇಕು. ಇನ್ನೂ ಒಂದು, ಇಲ್ಲಿ ಸನ್ಯಾಸಿಗಳು ಹೌದು, ಯಾವುದರಿಂದ? ಈ ದುಃಖ ಕೊಡೋ ಜಗತ್ತಿನಿಂದ ಮತ್ತು ಸಂಬಂಧಗಳಿಂದ. ಆದರೆ ಈ ದುಃಖ ಕೊಡೋ ಮಾತು ಸಂಬಂಧಗಳಿಂದ ನಾವು ಸನ್ಯಾಸಿಗಳಾಗಿರೋದಕ್ಕೆ ನಾವು ಸುಖ, ಶಾಂತಿ, ಆರೋಗ್ಯದ ಅನುಭವ ಮಾಡ್ತಾ ಇದ್ದೀವಿ. ನಾವಿಲ್ಲಿ ಯಾವ ಥರ ಖುಷಿಯಾಗಿ ಇದ್ದೀವಿ ಅದನ್ನು ನೋಡಬೇಕು. ಇವರು ಎಲ್ಲ ಬಿಟ್ಟು ಸನ್ಯಾಸಿಗಳಾಗ್ಯಾರ ಅನ್ನೋದು ನೋಡೋದಲ್ಲ. ಅವರು ಎಲ್ಲ ಕೆಟ್ಟದ್ದನ್ನು ಬಿಟ್ಟಿದ್ದಕ್ಕೆ ಎಷ್ಟು ಚೆನ್ನಾಗಿ ಈ ಕಲಿಯುಗದಲ್ಲೂ ಎಷ್ಟು ಖುಷಿಯಾಗಿದ್ದಾರಲ್ಲ, ಅದನ್ನು ನೋಡಬೇಕು. ಬಾಬಾ ಏನು ಹೇಳ್ತಾರೆ, ಅದೃಷ್ಟದಲ್ಲಿಲ್ಲವೆಂದರೆ ಅವರು ನಡೆಯಲು ಸಾಧ್ಯವಿಲ್ಲ. ಅವರು ಅದರಿಂದ ಮುಕ್ತರಾಗುವುದೇ ಕಷ್ಟವಾಗುತ್ತಿದೆ. ಕೇಳುವ ಸಮಯದಲ್ಲಿ ಇದು ಚೀಚಿ ಪ್ರಪಂಚವೆಂದು ವೈರಾಗ್ಯ ಬರುತ್ತದೆ. ಆದರೆ ಹೊರಗೆ ಬಂದ ಮೇಲೆ ಅದು ಅಲ್ಲಿಯೇ ಉಳಿಯುತ್ತದೆ. ಕೋಟಿಯಲ್ಲಿ ಕೆಲವರೇ ಬರುತ್ತಾರೆ. ಅಂದರೆ ಮಾಯೆ ಕೂಡ ಬಾಬನಷ್ಟೇ ಸರ್ವಶಕ್ತಿವಂತ. ನಮ್ಮ ಸೆಂಟ್ರ್ ಬಾಗ್ಲಾಗೆ ಕುತ್ಕೊಂಡಿರ್ತತೆ ಬಾಯಿ ತಕ್ಕೊಂಡು. ಈ ಸ್ವಲ್ಪ ಸೇವಾ ಕೇಂದ್ರದಾಗಿದ್ದಾಗ
ಏನು ಇವ್ರು ಹೇಳೋದು ಸತ್ಯ, ಇದು ದುಃಖ ಕೊಡೋ ಜಗತ್ತು, ಇದರಿಂದ ನಾವು ಹೊರ ಬರಬೇಕು, ಎಲ್ಲ ವಿಚಾರ ಇರ್ತಾವೆ. ಆದರೆ ಯಾವಾಗ ಬಾಗಿಲು ದಾಟಿ ಒಂದು ಹೆಜ್ಜೆ ಹೊರಗಿಟ್ಟಿವಿ ಅಂದರೆ ಮಾಯೇನು ಬಂದ್ಬಿಡ್ತತೆ, ನುಂಗಿ ಬಿಡ್ತತೆ. ಬಾಬಾ ಏನಂತ ಇದ್ದಾರೆ, ಕೆಲವರಿಗೆ ಮಾತ್ರ ಜ್ಞಾನದ ಬಾಣವು ಅಂಟುತ್ತದೆ. ಭವಿಷ್ಯಕ್ಕಾಗಿ ಏನಾದರೂ ಭಾಗ್ಯ ಮಾಡಿಕೊಳ್ಳೋಣ, ಕವಡೆಯ ಬದಲು ನಮಗೆ ವಜ್ರಗಳು ಸಿಗುತ್ತವೆ ಎಂದು ತಿಳಿದುಕೊಳ್ಳುತ್ತಾರೆ. ನಿಮ್ಮದೆಲ್ಲವನ್ನು ಸ್ವರ್ಗಕ್ಕೆ ವರ್ಗಾವಣೆ ಮಾಡಿ, ಅಲ್ಲಿ 21 ಜನ್ಮಗಳಿಗಾಗಿ ನಿಮಗೆ ರಾಜ್ಯ ಭಾಗ್ಯ ಸಿಗುವುದು. ಬಾಬಾ ಏನು ಹೇಳಿದರು? ವರ್ಗಾವಣೆ ಮಾಡ್ರಿ ಅಂತಾರೆ ಬಾಬಾ. ಅಂದರೆ ಇದು ಕಾಯಿಲೆ ಶರೀರ. ಇಷ್ಟೊತ್ತಿಗೆ ಗೇಟ್ ಪಾಸ್ ತಾಂತಿದ್ವಿ ಬಾಬನ ಮಡ್ಲಾಗ ಇದ್ದಿಲ್ಲಿದ್ರೆ. ನೋಡ್ರಿ ಬಾಬನ ಮಡ್ಲಾಗ ಮತ್ತೆ ನಿರೋಗಿ ಕಾಯ ಆಗ್ತಾ ಐತೆ. ಈ ತನುವಿನಿಂದ ಸೇವೆ ಮಾಡಿದಷ್ಟು ಶರೀರ ಏನಾಗ್ತತೆ, ಕಂಚನ ಕಾಯ ಆಗ್ತತೆ. ಮತ್ತು ದನ ಸೇವೆ ಮಾಡಿದಷ್ಟು ಸಂಪತ್ತು ಪಡಿತೀವಿ, ಮನಸ ಸೇವೆ ಮಾಡಿದಷ್ಟು ಆಯುಷ್ಯ ಪಡಿತೀವಿ. ವರ್ಗಾವಣೆ ಮಾಡಿರಿ ನಿಮ್ದೆಲ್ಲದು ಅಂತ ಹೇಳ್ತಾರೆ ಬಾಬಾ. ಕೆಲವರು 1 ರೂಪಾಯಿ ಅಥವಾ 8 ಆಣೆಯನ್ನು ಕಳಿಸುತ್ತಾರೆ. ತಂದೆ ತಿಳಿಸುತ್ತಾರೆ, ನಿಮ್ಮ 1 ರೂಪಾಯಿ ಸಹ ಶಿವತಂದೆಯ ಖಜಾನೆಯಲ್ಲಿ ಜಮೆ ಆಯಿತು. ನಿಮಗೆ 21 ಜನ್ಮಗಳಿಗಾಗಿ ಮಹಲ್ ಸಿಗುತ್ತದೆ. ಸುಧಾಮನ ಉದಾಹರಣೆ ಇದೆಯಲ್ಲವೇ? ಇಂತಿಂಥವರನ್ನು ನೋಡಿ ತಂದೆಗೆ ಬಹಳ ಖುಷಿಯಾಗುತ್ತದೆ. ಕವಡೆಯೂ ಖರ್ಚಿಲ್ಲದೆ ನೀವು ಮಕ್ಕಳಿಗೆ ವಿಶ್ವದ ರಾಜ್ಯ ಭಾಗ್ಯವು ಸಿಗುತ್ತದೆ. ಇಲ್ಲಿ ಯುದ್ಧ ಇತ್ಯಾದಿಗಳೇನೂ ಇಲ್ಲ. ಅವರು ತುಂಡು ಜಾಗಕ್ಕಾಗಿ ಎಷ್ಟೊಂದು ಒಡೆದಾಡುತ್ತಾರೆ. ತಂದೆಯು ನಿಮಗೆ ಕೇವಲ ಇಷ್ಟನ್ನೇ ಹೇಳುತ್ತಾರೆ, ಮಕ್ಕಳೇ ಮನ್ಮನಾಭವ, ಇಲ್ಲಿಯೇ ಕುಳಿತು ಬಿಡುವ ಅವಶ್ಯಕತೆ ಇಲ್ಲ. ನಡೆಯುತ್ತಾ ತಿರುಗಾಡುತ್ತಾ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ ಖುಷಿಯಲ್ಲಿರಿ. ಆಹಾರ ಪಾನೀಯಗಳನ್ನು ಸಹ ಶುದ್ಧವಾಗಿಟ್ಟುಕೊಳ್ಳಬೇಕು. ಬಾಬಾ ಏನು ಹೇಳ್ತಾ ಇದ್ದಾರೆ? ಆಹಾರ ಪಾನೀಯ ಶುದ್ಧವಾಗಿಟ್ಕೋಬೇಕು ಅಂದರೆ ನಾವು ಒಂದು ಶ್ರೇಷ್ಠ ಪದವಿ ಪಡೆಯುವಂಥ ಪುರುಷಾರ್ಥ ಆಗಬೇಕು. ಅಂದರೆ ಯೋಗ ಸ್ಥಿತಿಯಲ್ಲಿ ಮಾಡಿದ ಅಡಿಗೆನ ನಾವು ಸ್ವೀಕಾರ ಮಾಡೋದು ವೆರಿ 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 ಇಂಪಾರ್ಟೆಂಟ್. ಯಾಕೆಂದರೆ ನಾವು ಪಾಸಿಟಿವ್ ಶಕ್ತಿ ತುಂಬಿಕೊಂಡು ದೈವಶಕ್ತಿಯಿಂದ ನಾವು ಅಡಿಗೆ ಮಾಡಿದಾಗ ಆ ಅಡಿಗೆ ಮೂಲಕ ನಮ್ಮ ಆತ್ಮದಲ್ಲಿ ಶಕ್ತಿ ತುಂಬಿ ಪುರುಷಾರ್ಥ ಚೆನ್ನಾಗಾಗ್ತದೆ. ಬಾಬಾ ಏನು ಹೇಳ್ತಾ ಇದ್ದಾರೆ? ನಮ್ಮ ಆತ್ಮವು ಎಲ್ಲಿಯವರೆಗೆ ಪವಿತ್ರವಾಗಿದೆ, ಯಾವ ಆತ್ಮರು ಹೋಗಿ ರಾಜಕುಮಾರರ ಜನ್ಮವನ್ನು ಪಡೆಯುತ್ತೇವೆ ಎಂದು ನೀವೀಗ ತಿಳಿದುಕೊಂಡಿದ್ದೀರಿ. ಮುಂದೆ ಹೋದಂತೆ ಪ್ರಪಂಚದ ಸ್ಥಿತಿ ಇನ್ನೂ ಹದಗೆಡುವುದು. ತಿನ್ನಲು ಆಹಾರ ಸಿಗುವುದಿಲ್ಲ. ಆಗ ಹುಲ್ಲು ತಿನ್ನತೊಡಗುತ್ತಾರೆ. ಆಗ ಬೆಣ್ಣೆ ಇಲ್ಲದೆ ನಾವು ಇರುವುದಕ್ಕೆ ಆಗುವುದಿಲ್ಲವೆಂದು ಹೇಳಲು ಸಾಧ್ಯವೇ? ಆ ಸಮಯದಲ್ಲಿ ಏನೂ ಸಿಗುವುದಿಲ್ಲ. ಈಗಲೂ ಸಹ ಎಷ್ಟೊಂದು ಸ್ಥಳಗಳಲ್ಲಿ ಮನುಷ್ಯರು ಹುಲ್ಲನ್ನು ತಿಂದು ಜೀವನ ಕಳೆಯುತ್ತಿದ್ದಾರೆ. ನೀವಂತೂ ತಂದೆಯ ಮನೆಯಲ್ಲಿ ಬಹಳ ಮೋಜಿನಲ್ಲಿ ಕುಳಿತಿದ್ದೀರಿ. ಮನೆಯಲ್ಲಿ ತಂದೆಯು ಮೊದಲು ಮಕ್ಕಳಿಗೆ ತಿನ್ನಿಸುತ್ತಾರಲ್ಲವೇ? ಈಗಿನ ಸಮಯವು ಬಹಳ ಹದಗೆಟ್ಟಿದೆ. ಇಲ್ಲಿ ನೀವು ಬಹಳ ಸುಖಿಯಾಗಿ ಕುಳಿತಿದ್ದೀರಿ. ಕೇವಲ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡುತ್ತಾ ಇರಿ. ತನ್ನ ಮತ್ತು ಅನ್ಯರ ಕಲ್ಯಾಣವನ್ನು ಮಾಡಬೇಕಾಗಿದೆ. ಮುಂದೆ ಹೋದಂತೆ ತಾವೇ ಬರುತ್ತಾರೆ. ಅದೃಷ್ಟವು ಜಾಗೃತವಾಗುತ್ತದೆ. ಆಗಲೇಬೇಕಲ್ಲವೇ? ಬೇಹದ್ದಿನ ರಾಜಧಾನಿಯು ಸ್ಥಾಪನೆಯಾಗುವುದು. ಪ್ರತಿಯೊಬ್ಬರೂ ಕಲ್ಪದ ಹಿಂದಿನ ಥರ ಪುರುಷಾರ್ಥ ಮಾಡುತ್ತಾರೆ. ನೀವು ಮಕ್ಕಳಂತೂ ಬಹಳ ಖುಷಿಯಲ್ಲಿರಬೇಕು. ಬಾಪ್ದಾದರವರ ಚಿತ್ರವಂತೂ ನೋಡುತ್ತಿದ್ದಂತೆಯೇ ಖುಷಿಯಲ್ಲಿ ರೋಮಾಂಚನವಾಗಿ ಬಿಡಬೇಕು ಮತ್ತು ಅಪಾರ ಖುಷಿಯು ಸ್ಥಿರವಾಗಿರಬೇಕು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ತಂದೆಯಿಂದ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಸದಾ ಅಪಾರ ಖುಷಿಯಲ್ಲಿರಲು ಬೇಹದ್ದಿನ ಜ್ಞಾನವನ್ನು ಬುದ್ಧಿಯಲ್ಲಿಟ್ಟುಕೊಳ್ಳಬೇಕಾಗಿದೆ. ಜ್ಞಾನ ರತ್ನಗಳಿಂದ ತಮ್ಮ ಜೋಳಿಗೆಯನ್ನು ತುಂಬಿಸಿಕೊಂಡು ತನ್ನ ಹಾಗೂ ಸರ್ವರ ಕಲ್ಯಾಣ ಮಾಡಬೇಕಾಗಿದೆ. ಜ್ಞಾನದಲ್ಲಿ ಬಹಳ ಬಹಳ ಬುದ್ಧಿವಂತರಾಗಿರಬೇಕು. ಅಂದರೆ ಬಾಬಾ ಏನು ಹೇಳ್ತಾ ಇದ್ದಾರೆ? ಎಷ್ಟೆಷ್ಟು ಜ್ಞಾನದ ಅರ್ಥ ಆಗ್ತಾ ಹೋಗ್ತಿತ್ತು, ಎಷ್ಟೆಷ್ಟು ಜ್ಞಾನದಂತೆ ಪುರುಷಾರ್ಥದಲ್ಲಿ ಮುಂದುವರಿತಾ ಹೋಗ್ತೀವೋ ಅಷ್ಟಷ್ಟು ವಿಘ್ನಗಳಿಂದ ಪಾರಾಗ್ತೀವಿ. ಅಲ್ಲಿ ಅನ್ಯರ ಕಲ್ಯಾಣ ಮಾಡ್ತಾ ಹೋಗ್ತೀವಿ. ಎಲ್ಲ ಪದವಿಗೆ ಎಲ್ಲಕ್ಕೆ ಆಧಾರ ಯಾವುದು? ಜ್ಞಾನ ಅಂತ ಹೇಳ್ತಾರೆ ಬಾಬಾ. ಬಹುಶಃ 21 ಜನ್ಮಗಳ ರಾಜ್ಯ ಭಾಗ್ಯದ ಅಧಿಕಾರವನ್ನು ತೆಗೆದುಕೊಳ್ಳಲು ತನ್ನದೆಲ್ಲವನ್ನು ವರ್ಗಾವಣೆ ಮಾಡಬೇಕಾಗಿದೆ.
ಈಗ ಈ ಚೀಚಿ ಪ್ರಪಂಚದಿಂದ ಬಿಡುಗಡೆ ಹೊಂದುವ ಯುಕ್ತಿಯನ್ನು ರಚಿಸಬೇಕಾಗಿದೆ. ವರದಾನ: ಒಬ್ಬ ತಂದೆಯ ಪ್ರೀತಿಯಲ್ಲಿ ಲವಲೀನರಾಗಿದ್ದು ಸದಾ ಏರುವ ಕಲೆಯ ಅನುಭವ ಮಾಡುವಂತಹ ಸಫಲತಾ ಮೂರ್ತಿ ಭವ. ವರದಾನದ ಸಾರ: ಸೇವೆಯಲ್ಲಿ ಅಥವಾ ಸ್ವಯಂನ ಏರುವ ಕಲೆಯಲ್ಲಿ ಸಫಲತೆಗೆ ಮುಖ್ಯ ಆಧಾರ ಆಗಿದೆ ಒಬ್ಬ ತಂದೆಯೊಂದಿಗೆ ಅಟೂಟ ಪ್ರೀತಿ. ತಂದೆಯ ಹೊರತು ಮತ್ಯಾರೂ ಕಾಣಿಸಬಾರದು. ಸಂಕಲ್ಪದಲ್ಲಿಯೂ ಮಾತಿನಲ್ಲಿಯೂ ಕರ್ಮದಲ್ಲಿಯೂ ಬಾಬಾರವರ ಜೊತೆ ಇರಬೇಕು. ಇಂಥ ಲವಲೀನ ಆತ್ಮನು ಒಂದು ಶಬ್ದವನ್ನು ಮಾತನಾಡಿದರೂ ಅವರ ಸ್ನೇಹದ ಮಾತು ಅನ್ಯ ಆತ್ಮರನ್ನು ಸ್ನೇಹದಲ್ಲಿ ಬಂಧಿಸುತ್ತದೆ. ಇಂಥ ಲವಲೀನ ಆತ್ಮದ ಒಂದು ಶಬ್ದವೇ ಜಾದುವಿನ ಕಾರ್ಯವನ್ನು ಮಾಡುವುದು. ಅವರು ಆತ್ಮಿಕ ಜಾದೂಗಾರನಾಗಿ ಬಿಡುತ್ತಾರೆ. ಬಾಬಾ ಏನು ಹೇಳ್ತಾ ಇದ್ದಾರೆ? ಸದಾ ಬಾಬಾನ ಜೊತೆಗೆ ಅಟೂಟ ಪ್ರೀತಿ ಇತ್ತು ಅಂದರೆ ಅದರ ಚಿಹ್ನೆ ಲಕ್ಷಣ ಏನಂದ್ರು? ಸಂಕಲ್ಪ, ಮಾತು, ಕರ್ಮ ಎಲ್ಲದರಲ್ಲೂ ಬಾಬಾನೇ ಕಾಣಿಸ್ತಿರ್ತಾರೆ ಅಂತ ಹೇಳ್ತಾರೆ ಬಾಬಾ. ಸ್ಲೋಗನ್: ಯಾರು ಅಂತರ್ಮುಖಿಯಾಗಿದ್ದು ಲೈಟ್ ಮೈಟ್ ರೂಪದಲ್ಲಿ ಸ್ಥಿತರಾಗಿರುತ್ತಾರೋ ಅವರೇ ಯೋಗಿಯಾಗಿದ್ದಾರೆ. ಅವ್ಯಕ್ತ ಸೂಚನೆ: ನಿಮಗೆ ಏನು ಕರ್ತವ್ಯ ಸಿಕ್ಕಿದೆ ಅದರಲ್ಲಿ ಅಕ್ಯುರೇಟ್ ಆಗಿರಿ. ಯಾರು ತಮ್ಮ ಕರ್ತವ್ಯದಲ್ಲಿ ಅಕ್ಯುರೇಟ್ ಆಗಿರುತ್ತಾರೆ ಅವರನ್ನು ಎಲ್ಲರೂ ನಿಷ್ಠಾವಂತರು ಮತ್ತು ನಂಬಿಕಸ್ಥರು ಎಂಬ ದೃಷ್ಟಿಯಿಂದ ನೋಡುತ್ತಾರೆ. ಇಲ್ಲಿಯೂ ಯಾರು ಅಕ್ಯುರೇಟ್ ಸೇವೆಯಲ್ಲಿರುತ್ತಾರೆ ಅವರು ತಂದೆಯ ನಂಬಿಗಸ್ತನಾಗಿರುತ್ತಾರೆ. ಒಂದಾಗಿದೆ ತಂದೆಯ ಮೇಲೆ ನಂಬಿಕೆ, ಇನ್ನೊಂದು ತಂದೆಯ ಜೊತೆ ಸೇವೆಯಲ್ಲಿಯೂ ಸಹ ನಂಬಿಕೆ. ಇಂಥ ನಂಬಿಗಸ್ತರು ನಿಶ್ಚಯ ಬುದ್ಧಿ ಮಕ್ಕಳು ಸದಾ ವಿಜಯಿ ಮತ್ತು ನಿಶ್ಚಿಂತರಾಗಿರುತ್ತಾರೆ. ಬಾಬಾ ಏನು ಹೇಳ್ತಾ ಇದ್ದಾರೆ? ಬಾಬಾ ನಮಗೇನು ಸೇವೆ ಕೊಟ್ಟಿರ್ತಾರೋ ಆ ಸೇವೆಯಲ್ಲಿ ಏನಿರಬೇಕು? ಅಕ್ಯುರೇಟ್ ಆಗಿರಬೇಕು ಅಂತ ಹೇಳ್ತಾರೆ ಬಾಬಾ. ನನಗೆ ಈ ಸೇವೆ ಬೇಡ, ಆ ಸೇವೆ ಬೇಕು, ಇದೆಲ್ಲ ಇರಬಾರ್ದು. ನಮ್ಮ ಯೋಗ್ಯತೆ, ನಮ್ಮ ಪುರುಷಾರ್ಥಕ್ಕೆ ತಕ್ಕಂತೆ ಬಾಬಾ ನಮ್ಮನ್ನು ಅಲ್ಲಿ ನಿಮಿತ್ತ ಮಾಡಿರ್ತಾರೆ. ನಾವು ಕೊಟ್ಟದ್ದನ್ನು ಚೆನ್ನಾಗಿ ಮಾಡೀವಿ ಅಂದರೆ ಆಮೇಲೆ ಪ್ರಮೋಷನ್ ಸಿಗ್ತಾ ಹೋಗ್ತದೆ. ಅಂದರೆ ಬೇರೆ ನಮ್ಮ ಸಂಕಲ್ಪ ನಮಗೇನು ಇಷ್ಟಪಡ್ತೀವೋ ಅದನ್ನು ಬಾಬಾ ಮಾಡಿಸ್ತಾರೆ. ಒಳ್ಳೆಯದು. ಓಂ ಶಾಂತಿ.